ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯ ಸಂದೇಶದಲ್ಲಿ ನಮ್ಮೊಟ್ಟಿಗೆ ಮಾತನಾಡು. ನಿನ್ನ ಸತ್ಯದ ಆತ್ಮನ ಮೂಲಕ ನಮ್ಮನ್ನು ಕೈ ಹಿಡಿದು ನಡೆಸು. ಯೇಸುವಿನ ಹೆಸರಿನಲ್ಲಿ ನಂಬಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ಈ ದಿನ ನಾವು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುವ ಸಮಯ ಬಂದಿದೆ, ಈ ವಿಚಾರದ ಮೇಲೆ ಧ್ಯಾನ ಮಾಡಲಿಕ್ಕೆ ಇದ್ದೇವೆ. ಪ್ರಿಯರೇ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುವ ಸಮಯ ಬಂದಿದೆ. ಹಾಗಾಗಿ ನಂಬಿದರೆ ಅದ್ಭುತವನ್ನು ಕಾಣುವಿರಿ. ಪ್ರಿಯರೇ, ಈ ತಿಂಗಳಿನ 14ನೇ ತಾರೀಕಿನಿಂದ, ಅಂದರೆ ಇದೇ ಬುಧವಾರದಿಂದ ನಮ್ಮೆಲ್ಲರಿಗೂ ತಿಳಿದಿರುವ ಪ್ರಕಾರ ಶ್ರಮ ಮರಣ ದಿನಗಳು ಪ್ರಾರಂಭವಾಗುತ್ತಿದೆ. ಈ ದಿನಗಳು ತುಂಬಾ ಪವಿತ್ರವಾದ ದಿನಗಳು. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುವ ದಿನಗಳು, ನಮ್ಮ ಕಣ್ಣೀರು ಒರೆಸಲ್ಪಡುವ ದಿನಗಳು, ನಮ್ಮ ನಿರೀಕ್ಷೆಗಳು ನೆರವೇರುವ ದಿನಗಳು. ಹಾಗಾಗಿ ಯಾರೂ ಈ ದಿನಗಳನ್ನು ಅಲ್ಪವೆಂದು ಎಣಿಸಬೇಡಿರಿ. 100ಕ್ಕೆ 100ರಷ್ಟು ಪ್ರತಿಫಲ ಸಿಗುವ ದಿನಗಳು. ಆಮೇನ್, ಹಲ್ಲೆಲೂಯಾ. ಇದು ನನ್ನ ಅನುಭವ ಕೂಡ. ಈ ದಿನಗಳಲ್ಲಿ ನಾವು 14ನೇ ತಾರೀಕಿನಿಂದ 40 ದಿನಗಳವರೆಗೆ ಉಪವಾಸ ದಿನಗಳು ನಡೆಯುವಾಗ, ಈ ದಿನಗಳಲ್ಲಿ ನಾವು ಮಾಡುವಂತ ಪ್ರಾರ್ಥನೆಗಳಿಗೆ ಖಂಡಿತವಾಗಿ ಉತ್ತರ ಸಿಗುತ್ತದೆ. ಫೆಬ್ರವರಿ 14ರಿಂದ ಮಾರ್ಚ್ 31ರವರೆಗೂ ಈ ಉಪವಾಸದ ದಿನಗಳು ಇರುತ್ತವೆ. ಈ ದಿನಗಳಲ್ಲಿ ಉಪವಾಸವಿದ್ದು ಪ್ರಾರ್ಥಿಸಬಹುದು, ಮೊಣಕಾಲೂರಿ ಪ್ರಾರ್ಥಿಸಬಹುದು, ಕಣ್ಣೀರಿನಿಂದ ಪ್ರಾರ್ಥಿಸಬಹುದು. ಉಪವಾಸವಿರಲು ಆಗದೆ ಇರುವವರು ಬರೀ ಪ್ರಾರ್ಥನೆ ಮಾಡಬಹುದು ಮತ್ತು ಅದರ ಜೊತೆಯಲ್ಲಿ ಸ್ತುತಿ ಆರಾಧನೆ ಮಾಡಬಹುದು. ಯಾಕಂದರೆ ಸ್ತುತಿ ಆರಾಧನೆಯನ್ನು ದೇವರು ಹೆಚ್ಚಾಗಿ ಇಷ್ಟಪಡುತ್ತಾರೆ. ಮತ್ತು ನಾವು ಉಪವಾಸವಿದ್ದು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ಉಪವಾಸ ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಉಪವಾಸ ಇರ್ತಾರೆ. ಉಪವಾಸದ ದಿನಗಳ ಬಗ್ಗೆ ನಾನು ಈಗ ಆಲ್ರೆಡಿ ವಿಡಿಯೋ ನಿಮಗೆ ಮಾಡಿದ್ದೀನಿ. ಅದು ಬೇಕಾದರೆ ಈ ವಿಡಿಯೋದ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನಿಮಗೆ ಸಿಗುತ್ತಾ, ಅದರಲ್ಲಿ ನೋಡ್ರಿ. ಆದರೆ ನಾನು ಹೇಳ್ತಾ ಇರೋದು, ಈ ದಿನಗಳು ತುಂಬಾ 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 ಮಹತ್ವವುಳ್ಳ ದಿನಗಳಾಗಿದೆ. ಹಾಗಾಗಿ ಈ ದಿನಗಳನ್ನು ನಮ್ಮ ಜೀವಿತದಲ್ಲಿ ಬರಮಾಡಿದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಹಾಗಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನದಲ್ಲಿ ಬರೆದಿರುವ ಪ್ರಕಾರ, ನಂಬುವವರು ನಂಬಿಕೆ ಇಟ್ಟು ಸೌಭಾಗ್ಯವನ್ನು ಹೊಂದುವರು. ಈ ದಿನಗಳಲ್ಲಿ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದಾದರೆ ನಮ್ಮ ಎಲ್ಲಾ ರೀತಿಯ ಪ್ರಾರ್ಥನೆಗಳಿಗೂ ಖಂಡಿತವಾಗಿ ಉತ್ತರ ಸಿಗುತ್ತದೆ. ನಾವು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು? ಮನ ನೊಂದವರಾಗಿ, ಮನ ಮುರಿದವರಾಗಿ, ನಾವು ಈಗಾಗಲೇ ಅನೇಕರಿಂದ ಕೈ ಬಿಡಲ್ಪಟ್ಟವರಾಗಿದ್ದರೆ ಅಂಥವರು ಸಹಿತ ಕಣ್ಣೀರಿನಿಂದ, ಪಶ್ಚಾತ್ತಾಪದಿಂದ ಮತ್ತು ದೀನತೆಯಿಂದ ನಮ್ಮನ್ನು ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳುವುದಾದರೆ ದೇವರು ನಮಗೆ ಹತ್ತಿರವಾಗಿದ್ದಾರೆ. ನಾವು ಪ್ರಾರ್ಥಿಸುವ ಪ್ರತಿಯೊಂದು ಪ್ರಾರ್ಥನೆಗೂ ದೇವರು ಖಂಡಿತವಾಗಿ ಉತ್ತರ ಕೊಡುತ್ತಾರೆ. ಇದು ನನ್ನ ಜೀವನದ ಅನುಭವ ಸಹಿತ. ನಾನು ಈ ಅನುಭವವನ್ನು ಪಡೆದುಕೊಂಡಿದ್ದೀನಿ. ಈ ದಿನಗಳಲ್ಲಿ ಉಪವಾಸವಿದ್ದು ನಮ್ಮ ಕೈಲಾದಷ್ಟು, ಯಾಕೆಂದರೆ ನಮ್ಮ ಆರೋಗ್ಯದ ಪರಿಸ್ಥಿತಿ ದೇವರಿಗೆ ಗೊತ್ತು. ಹಾಗಾಗಿ ನಮ್ಮ ಕೈಲಾದಷ್ಟು ಉಪವಾಸ ನಾವು ಮಾಡಬಹುದು, ಇಲ್ಲ ಬರೀ ಪ್ರಾರ್ಥನೆನಾದರೂ ಮಾಡಬಹುದು. ಆದರೆ ಮುಖ್ಯವಾಗಿ ಏನಂದ್ರೆ, ಇದರಲ್ಲಿ ನಮ್ಮನ್ನ ನಾವು ಎಷ್ಟರ ಮಟ್ಟಿಗೆ ತೊಡಗಿಸ್ಕೊಂಡಿರ್ತೀವಿ, ದೇವರ ಪಾದದ ಹತ್ರ ನಮ್ಮನ್ನ ನಾವು ಎಷ್ಟರ ಮಟ್ಟಿಗೆ ತಗ್ಗಿಸಿಕೊಂಡು ಆತನ ಆಶೀರ್ವಾದಕ್ಕಾಗಿ, ಸಹಾಯಕ್ಕಾಗಿ ಎದುರು ನೋಡ್ತಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಈ ದಿನಗಳಲ್ಲಿ ಕೆಲವರು ಆಚರಿಸ್ತಾರೆ, ಕೆಲವರು ಮಾಡುವಂಥದ್ದು, ಕೆಲವರು ಮಾಂಸಗಳನ್ನ, ಅಂದ್ರೆ
ನಾನ್ ವೆಜ್ ತಿನ್ನೋದಕ್ಕೆ ಹೋಗೋದಿಲ್ಲ. ಇನ್ನು ಕೆಲವರು ಹೊಸ ಬಟ್ಟೆಗಳನ್ನ ಹಾಕ್ಕೊಳ್ಳೋದಿಲ್ಲ. ಇನ್ನು ಕೆಲವರು ಅಂದರೆ ಸ್ತ್ರೀಯರು ಹೂಗಳನ್ನು ಮುಡ್ಕೊಳ್ಳೋದಿಲ್ಲ. ಒಳ್ಳೆ ರುಚಿಯ ಪದಾರ್ಥಗಳನ್ನು ಕೆಲವರು ಈ 40 ದಿನಗಳವರೆಗೂ ತಿನ್ನೋದಕ್ಕೆ ಹೋಗೋದಿಲ್ಲ. ಮತ್ತೆ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಈ ರೀತಿಯಾಗಿ ಆಚರಣೆ ಮಾಡ್ಕೊಂಡು ಬರ್ತಾರೆ. ಆದರೆ ದೇವರು ಎಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟಪಡುವಂಥದ್ದು, ದೇವರು ನೋಡುವಂಥದ್ದು ನಮ್ಮ ಮನಸ್ಸು. ನಾವು ಈ ಎಲ್ಲ ಕಾರ್ಯಗಳು ಆಚೆ ಕಡೆ ಜನಗಳು ನೋಡ್ದಂಗೆ ಮಾಡ್ಬೋದು. ಉಪವಾಸ ಇರೋದಾಗಿರ್ಬೋದು, ಶುಭ ಕಾರ್ಯಗಳನ್ನ ಮಾಡದೇ ಇರೋದಾಗಿರ್ಬೋದು, ಒಳ್ಳೊಳ್ಳೆ ಊಟಗಳನ್ನು ತಿನ್ನದೇ ಇರೋದಾಗಿರ್ಬೋದು. ಇದೆಲ್ಲ ಜನಗಳ ಮುಂದೆ ನಾವು ಮಾಡ್ತೀವಿ. ಆದರೆ ನಾವು ಮನಸ್ಸಿನಲ್ಲಿ ಎಷ್ಟರ ಮಟ್ಟಿಗೆ ತಗ್ಗಿಸಲ್ಪಟ್ಟು ಈ ಪ್ರಾರ್ಥನೆಯಲ್ಲಿ, ಈ ದಿನಗಳಲ್ಲಿ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸ್ಕೊಡ್ತೀವಿ ಅಂತ ನೋಡೋದು ಒಬ್ಬರೇ. ನಮ್ಮ ಮನಸ್ಸು ನೋಡೋದು ಒಬ್ಬರೇ, ದೇವರೊಬ್ಬರೇ. ಹಾಗಾಗಿ ದೇವರಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ನಾವು ಈ ದಿನಗಳ ಸದುಪಯೋಗನ ಪಡ್ಕೋಬೇಕು. ದಯಮಾಡಿ ಯಾರು ಈ ದಿನಗಳನ್ನು ಅಲ್ಪ ಅಂತ ಎಣಿಸ್ಲೇಬೇಡ್ರಿ. ಈ 40 ದಿನಗಳ ಆದಷ್ಟು ನಾವು ದೇವರ ಸಮೀಪ ಇರೋದಕ್ಕೆ ಸಹಾಯ ಮಾಡುತ್ತೆ, ದೇವರ ಹತ್ರ ನಾವು ಇರೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಯಾರೊಬ್ಬರು ಇದನ್ನ ಕಳ್ಕೋಬೇಡ್ರಿ. ದೇವರು ನಮಗೆ ಕೊಟ್ಟಿರುವಂಥ ಈ ಅವಕಾಶನ ಸದುಪಯೋಗ ಪಡಿಸ್ಕೊಳ್ರಿ. ಹಾಗಾಗಿ ಈ ಪ್ರಾರ್ಥನೆಗಳು, ಇಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಪ್ರಾರ್ಥನೆಗೂ ನಾನು ಹೇಳ್ತಾ ಇದ್ದೀನಿ, ಖಂಡಿತ ದೇವರಿಂದ ಉತ್ತರ ಸಿಗುತ್ತೆ. ಹಾಗಾಗಿ ಪ್ರಾರ್ಥನೆನ ಮಾಡುವವರಾಗಿರ್ರಿ. ಈ ಪ್ರಾರ್ಥನೆಗಳಲ್ಲಿ ನಂಬಿ ಪ್ರಾರ್ಥನೆ ಮಾಡುವಂಥ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಪುನರುತ್ಥಾನವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲ ಪ್ರಾರ್ಥನೆಗಳಿಗೂ ಉತ್ತರ ಸಿಗಲಿ. ನಿಮಗಿರುವಂಥ ಎಲ್ಲ ಸಾಲ ಬಾಧೆಗಳು ತೀರಲ್ಪಡಲಿ. ಎಲ್ಲ ಕಷ್ಟ ಕಣ್ಣೀರು ಕೊನೆಗಾಣಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮ ಜೀವಿತಕ್ಕೆ ಜಯ ಸಿಗಲಿ. ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ನೀವು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುತ್ತಿರುವಂಥ ಪ್ರತಿಯೊಂದೊಂದು ಪ್ರಾರ್ಥನೆಗೂ ಉತ್ತರ ಸಿಗಲಿ. ಅನಾರೋಗ್ಯದಿಂದ ಒದ್ದಾಡುತ್ತಿರುವವರು, ತಂದೆ ದೇವರು ನಿಮಗೆ ಯೇಸುವಿನ ಹೆಸರಿನಲ್ಲಿ ಸೌಖ್ಯ ನೀಡಲಿ. ಖಂಡಿತ ನಂಬಿ ಪ್ರಾರ್ಥನೆ ಮಾಡಿ. ಈ ಪ್ರಾರ್ಥನೆಗಳಲ್ಲಿ ನಿಮಗೆ ಬಿಡುಗಡೆ ಉಂಟು. ಎಲ್ಲ ಸೈತಾನ್ ಬಂಧನಗಳಿಂದ ಬಿಡುಗಡೆ ಉಂಟು. ತಂದೆ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಸರ್ವ ಸೃಷ್ಟಿಕರ್ತನೆ, ಸರ್ವಸ್ತುತಿ ಪಾತ್ರನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ನಮ್ಮನ್ನು ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರ. ಈ ಪವಿತ್ರ ದಿನಗಳಲ್ಲಿ ನಾವು ನಿನ್ನ ಇಚ್ಛೆಯಂತೆಯೇ ನಡೆದು ನಿನ್ನಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ, ನಿನ್ನ ನಾಮವನ್ನು ಕೊಂಡಾಡುವಂತೆ ಸಹಾಯ ಮಾಡಿ ನಡೆಸು. ನಮ್ಮನ್ನು ನಾವು ತಗ್ಗಿಸುತ್ತೇವೆ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ನಡೆಸಲಿ. ಈ ದಿನಗಳನ್ನು ದಯಮಾಡಿ ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ, ನಿಮ್ಮ ಏಳಿಗೆಗೋಸ್ಕರ ಈ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಆಮೇನ್.